ಬಸವರಾಜು ಈ ರಾಜ್ಯದಲ್ಲಿ ದಲಿತ ಚಲುವಳಿ ಮಹಾಸಭಾದ ರಾಜ್ಯಾಧ್ಯಕ್ಷ. ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳ ಇಂಪಾರ್ಟೆಂಟ್ ಪ್ರಮುಖರು ಇವತ್ತು ಇದನ್ನು ಭಾಗವಹಿಸುವ ಉದ್ದೇಶ ಏನಂದರೆ ಸಮುದಾಯ ಸಂಘಟನೆ ಮತ್ತು ಪ್ರಸಾದ್ ಅಬ್ಬಯ್ಯನವರು ಈ ಸಮುದಾಯದ ಅತ್ಯಂತ ಆಸಕ್ತಿ ಇರ್ತಕ್ಕಂಥ ವೆಲ್ವಿಷರು. ಅವರಿಗೆ ಮಧ್ಯ ಕರ್ನಾಟಕ, ಬಾಂಬೆ ಕರ್ನಾಟಕ, ಕಿತ್ತೂರು ಕರ್ನಾಟಕದ ಪ್ರಾತಿನಿಧ್ಯತೆಗಾಗಿ ಅವರು ಮಂತ್ರಿ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಸಮುದಾಯ ಇತ್ತು. ಕಾರಣಾಂತರದಿಂದ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಲಿಲ್ಲ. ಆದರೂ ಸಹ ಈ ಸಮುದಾಯ ಮುಂದೊಂದು ದಿನ ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಭಾವಿಸಿ ಈಗ ನಿಗಮ ಮಂಡಳಿಗಳಲ್ಲಿ ಏನಿದ್ದಾವೆ ಆ ನಿಗಮ ಮಂಡಳಿಗಳಲ್ಲಿ ಕರ್ನಾಟಕ ಹೌಸಿಂಗ್ ಬೋರ್ಡಿನ ಆ ಮಂಡಳಿಗೆ ಅಧ್ಯಕ್ಷ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಸಭೆ ಮಾಡಬೇಕಂತ ಆಲೋಚನೆಯಿಂದ ರಾಜ್ಯದ ಎಲ್ಲ ಜಿಲ್ಲೆಯ ಪ್ರಮುಖರು ಇವತ್ತು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಪ್ರಿಯಾಂಕ ಖರ್ಗೆ ಅವ್ರನ್ನ ಭೇಟಿ ಮಾಡಿ, ಮಾನ್ಯ DCM ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಿಬಿಟ್ಟು ಈ ಸಮುದಾಯದ ಹಕ್ಕೊತ್ತಾಯ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಸೇರಿದ್ವಿ. ಇದರ ಜೊತೆಯಲ್ಲಿ ಈ ಸಮುದಾಯದ ಸಂಘಟನೆ, ಈ ಸಮುದಾಯದ ಬಗ್ಗೆ ಮುಂದಿನ ಹೆಜ್ಜೆ ಏನು ಅಂತಕ್ಕಂಥ ಆಲೋಚನೆಯೂ ಸಹ ಇವತ್ತು ನಾವು ಮಾಡಿದ್ದೀವಿ. ಮುಂಬರುವ ದಿನಮಾನಗಳಲ್ಲಿ ಈ ಸಮುದಾಯದ ಅತ್ಯಂತ ಪ್ರಮುಖರು ಎಲ್ಲ ರಾಜಕಾರಣಿಗಳು, ನಮ್ಮ ಹಿರಿಯ IAS IPS ಅಧಿಕಾರಿಗಳು, ಇಂಟೆಲೆಕ್ಚುಯಲ್ ಗ್ರೂಪ್ಸ್, ಕಾಂಟ್ರಾಕ್ಟರ್ಸ್ ಎಲ್ಲರನ್ನೂ ಸೇರಿ ಒಟ್ಟುಗೂಡಿಸಿ ಒಂದು ದೊಡ್ಡ ಸಭೆ ಮಾಡೋದ್ರ ಮುಖಾಂತರ ಈ ಸಮುದಾಯದ ಒಕ್ಕಟ್ಟನ್ನು ನಾವು ತೋರಿಸಬೇಕಾಗಿದೆ. ಈ ಸಮುದಾಯದ ಹಕ್ಕೊತ್ತಾಯ ವಿಶೇಷವಾಗಿ ಈ ರಾಜ್ಯದಲ್ಲಿ ಈ ಬಲಗೈ ಸಮುದಾಯ ಅಂತ ಏನಿದೆ, ಈ ಸಮುದಾಯ ಭೌಗೋಳಿಕ ಸಮತೋಲನ ನೀಡಬೇಕು. ಇಟ್ ಮೀನ್ಸ್ ಜಿಯಾಗ್ರಫಿಕಲ್ ಬ್ಯಾಲೆನ್ಸ್ನಲ್ಲಿ ಈ ಸಮುದಾಯಕ್ಕೆ ಪ್ರಾತಿನಿಧ್ಯತೆ ಕೊಡಬೇಕು ಅಂತಕ್ಕಂಥ ನಮ್ಮ ಹಕ್ಕೊತ್ತಾಯವನ್ನು ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾಳೆ ತರ್ತಾ ಇದ್ದೀವಿ. ನಿಗಮ ಮಂಡಳಿಗೆ ವಿಶೇಷವಾಗಿ ನಾವು ಪ್ರಸಾದ್ ಅಬ್ಬಯ್ಯನವರು ಈಗಾಗಲೇ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ನ ಚೇರ್ಮನ್ರಾಗಿದ್ದರು, ಅವಧಿ ಮುಗಿದಿದೆ. ಮಂತ್ರಿ ಆಗ್ತಾರೆ ಅಂತಕ್ಕಂಥ ಎಲ್ಲ ಆಲೋಚನೆಗಳನ್ನು ನಾವು ಇಟ್ಕೊಂಡಿದ್ವಿ, ಆಶಯನೂ ಇಟ್ಕೊಂಡಿದ್ವಿ, ಆಗಿಲ್ಲ. ಕನಿಷ್ಠ ಪಕ್ಷಕ್ಕೆ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷನ ಮಾಡಿ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ.